ವಜ್ರ ಮಹೋತ್ಸವದ ಸಂಭ್ರಮಕ್ಕೆ ಈ ಕಿರುಚಿತ್ರ. ಹೊಸ ಕನಸಿನ ಆರಂಭದೊಡನೆ ಪ್ರಾರಂಭವಾದ ನಿಮ್ಮ ಪಯಣ ಹಲವಾರು ಮಜಲುಗಳನ್ನು ಹಾದು ನವ ವಸಂತದಂತೆ ಹಸನುಗೊಂಡು ಪ್ರತಿ ಮನಗಳಲ್ಲೂ ಪ್ರೀತಿಯನ್ನೇ ದಾರಿ ಎರೆದು ಸಾರ್ಥಕತೆಯನ್ನು ಪಡೆದ ಬಗ್ಗೆ ಒಂದು ಒಳನೋಟ ಇದು ನಿಮಗಾಗಿ. 1950 ನವೆಂಬರ್ 24ರಂದು ಕದಿಕಡ್ಕ ಕುಡಿಂಬಿ ಮನೆತನದ ಶ್ರೀಯುತ ನಾಗಪ್ಪಗೌಡ ಮತ್ತು ಅಕ್ಕಯ್ಯ ದಂಪತಿಗಳ ಹಿರಿಯ ಮಗನಾಗಿ ಜನಿಸಿ ಆರಂಭದ ವಿದ್ಯಾಭ್ಯಾಸವನ್ನು ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕೋಲ್ಚಾರಿನಲ್ಲಿ, ತದನಂತರ ಸುಳ್ಯ ಹಾಗೂ ಇತರ ಕಡೆಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸುವುದರೊಂದಿಗೆ ಗುರುಗಳ ಮುಂದೆ ಅತ್ಯುತ್ತಮ ವಿದ್ಯಾರ್ಥಿ ಎನಿಸಿಕೊಂಡವರು ನೀವು. ಅತಿಯಾದ ಪರಿಶ್ರಮದಿಂದ ಮಾತ್ರ ಸಾಧನೆ ಸಾಧ್ಯ ಎಂಬುದನ್ನು ಆ ಕಿರಿಯ ವಯಸ್ಸಿನಲ್ಲಿ ಅರಿತು ಅದರೆಡೆಗೆ ಹೆಜ್ಜೆ ಇಟ್ಟವರು ನೀವು. ಕೊಲ್ಚಾರಿನಿಂದ 12 ಕಿಲೋಮೀಟರ್ ದೂರದ ಸುಳ್ಯಕ್ಕೆ ಕಾಲ್ನಡಿಗೆಯಲ್ಲಿ ಓಡಾಡುವ ಆ ಕಾಲದಲ್ಲಿ ನೀವು ಇಟ್ಟ ಪ್ರತಿ ಹೆಜ್ಜೆ ನಿಮ್ಮನ್ನು ಒಬ್ಬ ಉನ್ನತ ಅಥ್ಲೆಟಿಕ್ ಆಗಿ ರೂಪುಗೊಳಿಸಿತು ಎಂದರೆ ತಪ್ಪಾಗಲಾರದು. ಮನೆಗೆ ಹಿರಿಯ ಮಗನಾಗಿ ಅಣ್ಣನ ಜವಾಬ್ದಾರಿಯನ್ನು ಹೊತ್ತ ನಿಮ್ಮ ಹೆಗಳು ಎಂದು ಕನಸು ಕಂಡಿದ್ದು ತಮ್ಮ ಒಡಹುಟ್ಟಿದವರ ಶ್ರೇಯಸ್ಸಿನ ಬಗೆಗೆ, ಅದರೊಂದಿಗೆ ತಂದೆ ತಾಯಿ ನಿಮ್ಮ ಮೇಲಿಟ್ಟ ನಂಬಿಕೆಯ ಕಡೆಗೆ. ನಿಮ್ಮ ಬಾಲ್ಯದ ಆ ಸುಂದರ ದಿನಗಳು ಅಜ್ಜಿ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ತಮ್ಮಂದಿರು, ತಂಗಿಯಂದಿರು ಹೀಗೆ ಕುಟುಂಬದ ಸದಸ್ಯರ ನಡುವಿನ ಒಡನಾಟವೇ ಆಗಿದ್ದು ಇಂದು ಒಮ್ಮೆ ಆ ಕಡೆ ಮೆಲುಕು ಹಾಕಿದರೆ ಮೊಗದಲ್ಲಿ ಕಿರುನಗೆ ಹಾಗೆ ಚಿಮ್ಮುವುದೇನೋ ಅಲ್ಲವೇ? 7 ಜನ ತಂಗಿಯಂದಿರು, 2 ತಮ್ಮಂದಿರು, ಅವರೆಲ್ಲರಿಗೂ ಹಿರಿಯಣ್ಣ ಎನಿಸಿದರೂ ಅವರ ಪಾಲಿಗೆ ಬಹುತೇಕ ಬಾರಿ ತಂದೆ ತಾಯಿ ಎಲ್ಲವೂ ಆಗಿದ್ದೀರಿ ನೀವು. ಈ ಮಾತು ಅತಿಶಯೋಕ್ತಿ ಅಲ್ಲ. ಇದು ಒಬ್ಬ ಮಗನ ಬಗ್ಗೆ ಹೆಮ್ಮೆಯಿಂದ ತಂದೆ ತಾಯಿ ಹೊಗಳಿದ ಮಾತು ಹೌದು. ತಂಗಿ ತಮ್ಮಂದಿರು ಮನಬಿಚ್ಚಿ ಹೇಳಿದ ಸತ್ಯವೂ ಹೌದು. ವೈವಾಹಿಕ ಜೀವನವೆಂಬುದು ಮನುಷ್ಯನ ಪ್ರಮುಖವಾದ ಹಂತ. ನಿಮ್ಮ ಸದ್ಗುಣಗಳಿಗೆ ಪ್ರತಿಯಾಗಿ ಬಂದವರೇ ನಿಮ್ಮ ಪ್ರೀತಿಯ ಮಡದಿ ಹೀರಾ ಪೈಗಿಣಿಕರ್. 1982 ಮೇ 25ರಂದು ಚಂಪಕಧಾಮ ಸ್ವಾಮಿ ದೇವಾಲಯ ಬನ್ನೇರುಕಟ್ಟೆದಲ್ಲಿ ವಿವಾಹವಾಗುವುದರೊಂದಿಗೆ ಕದಿಕಡ್ಕ ಮನೆತನದ ಹಿರಿಯ ಸೊಸೆಯಾಗಿ ಮನೆಗಳಲ್ಲಿ ಸಂತೋಷವನ್ನು ತಂದ ಇವರು ನಿಮ್ಮ ಪ್ರತಿ ಸಾಧನೆಯಲ್ಲೂ ಜೊತೆಯಾಗಿ ನಿಂತು ನಿಮ್ಮ ನಗುವಲ್ಲಿ ನಗುವಾದವರು. ಅಂತೆಯೇ ನಿಮ್ಮ ಕನಸಿನ ಬಿಂಬವೇ ನಿಮ್ಮ ಮಗ ಸೋಮಶೇಖರ. ವ್ಯಕ್ತಿ ಮತ್ತು ವೃತ್ತಿ ಹೊಂದಾಣಿಕೆಯಾದಾಗ ಅದು ಚಂದ. ಆ ಚಂದಕ್ಕೆ ಉದಾಹರಣೆಯೇ ನೀವು ಮತ್ತು ನಿಮ್ಮ ಅಚ್ಚುಮೆಚ್ಚಿನ ವೃತ್ತಿ ಅರಣ್ಯ ಇಲಾಖೆಯ ಅಧಿಕಾರಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ವರಾಯುವಿನಲ್ಲಿ ವೃತ್ತಿ ಬದುಕಿನ ಮುನ್ನುಡಿಯನ್ನು ಬರೆದು ಬನ್ನೇರುಘಟ್ಟ, ತುಮಕೂರು ಜಿಲ್ಲೆಯ ಬೊಕ್ಕಪಟ್ಣ, ಬೆಳ್ತಂಗಡಿಯ ನಿಡ್ಲೆ, ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡ್ ಗೇಟ್, ಉಜಿರೆ, ಗುರುವಾಯನಕೆರೆ, ಕಿಲ್ಲೂರು ಮಿತ್ತ ಬಾಗಿಲಿನಲ್ಲಿ ಪ್ರಮೋಷನ್ ಪಡೆದು ಬಳಿಕ ಧರ್ಮಸ್ಥಳದಲ್ಲಿ ಸ್ಪೆಷಲ್ ಡ್ಯೂಟಿ ಮಾಡುವ ಮೂಲಕ 3 ವರ್ಷ, ಉಜಿರೆ ಸೆಕ್ಷನ್ನಲ್ಲಿ 4.5 ವರ್ಷವಿದ್ದು ಮತ್ತೆ ಶಿರಾಟ್ ಘಾಟಿನಲ್ಲಿ 3 ವರ್ಷ ಸೇವೆ ಸಲ್ಲಿಸುವ ಮೂಲಕ ಅಲ್ಲಿಯೇ ಸರ್ಕಾರಿ ವೃತ್ತಿಯಿಂದ ನಿವೃತ್ತರಾದಿರಿ. ಭಾರತಾಂಬೆಯ ಮಡಿಲಿಗೆ ಸೇವೆ ಸಲ್ಲಿಸುವ ಈ ಸುದೀರ್ಘ ವರ್ಷದಲ್ಲಿ ದಕ್ಷ ಅಧಿಕಾರಿ ಎಂಬ ಹೆಗ್ಗಳಿಕೆ ಪಡೆದವರು ನೀವು. ವೈಯಕ್ತಿಕ ಬದುಕು ಮತ್ತು ವೃತ್ತಿ ಬದುಕು ಎರಡರಲ್ಲೂ ನೀವು ಜೀವಿಸಿದ ಬಗೆ ಅಮೋಘ. ಬದುಕಿನ ಹಲವು ಸನ್ನಿವೇಶದಲ್ಲಿ ನೀವು ಇಟ್ಟ ದಿಟ್ಟ ಹೆಜ್ಜೆ, ದಿಟ್ಟ ನಿರ್ಧಾರ ನಮ್ಮೆಲ್ಲರಿಗೂ ಎಂದಿಗೂ ಆದರ್ಶದಾಯಕ. ಒಬ್ಬ ಮಗನಾಗಿ, ಗಂಡನಾಗಿ, ತಂದೆಯಾಗಿ, ಅಣ್ಣನಾಗಿ, ಭಾವನಾಗಿ, ದೊಡ್ಡಪ್ಪನಾಗಿ, ಮಾವನಾಗಿ ನೀವು ಸಂಪಾದಿಸಿದ ಸ್ಥಾನ ನಮ್ಮೆಲ್ಲರ ಹೃದಯ ಸಿಂಹಾಸನ. ಇಂದು ನಾವೆಲ್ಲರೂ ಹಾರೈಸುತ್ತೇವೆ ವಜ್ರ ಮಹೋತ್ಸವದ ಸಂಭ್ರಮಕ್ಕೆ, ನಿಮ್ಮ 75ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. I feel love when I look into
side and I'll be losing grip on you. ಹೌದಾ? ಓ ದೇವಾ, ಮಕ್ಕಳು ಕಲಿಬೇಕಂದ್ರೆ ಯೂಟ್ಯೂಬ್ ಕಲಿತಾರೆ ಅಷ್ಟೇ. ನಾನೆಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇರ್ತಾರೆ ಒಳ್ಳೊಳ್ಳೆ ತಿಂಡಿಯನ್ನು ನೋಡಿ ಮಾಡ್ತಾ ನೀವು ನೋಡಿದಿಲ್ಲ? ಓ, ಇದು ವಾಟ್ಸಪ್ ಇಲ್ಲ ಅಲ್ಲ? ಹೌದಾ? ಪೌಡರ್ ಹಾಕಿ ದೊಡ್ಡವ ಪೌಡರ್ ಹಾಕಿಯಾ? ಪೌಡರ್ ಹಾಕು. ಒಬ್ಬರದೆಲ್ಲ ತೆಗೆಯುದು. ಇಲ್ಲಿ ಇಷ್ಟು ಜನ ಇದ್ದಾರೆ. ಇದು ಆರ್ಟಿಸ್ಟ್ ಮಕ್ಕಳಿಂದ ತೆಗಿಬೇಡ. Now cool it, mama.